ವಿದೇಶದಲ್ಲಿ ರಾಹುಲ್ ಗಾಂಧಿ ಮೀಸಲಾತಿ ವಿಚಾರವಾಗಿ ಕೊಟ್ಟಂತಹ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಛಲವಾದಿ ನಾರಾಯಣಸ್ವಾಮಿ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ರಾಹುಲ್ ಗಾಂಧಿ ಮೀಸಲಾತಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಳು ಬಿದ್ದ ಕಾಂಗ್ರೆಸ್ ಮನೆಯಲ್ಲಿ ಉಳಿದವನೇ ನಾಯಕ ಅಂತ ಹೇಳಿ ತುಂಬ ಟೀಕೆ ಮಾಡಿದ್ದಾರೆ. ಈ ದೇಶದ ವಿಪಕ್ಷ ನಾಯಕರಿಂದ ಅಪ್ರಬುದ್ಧ ಹೇಳಿಕೆ ಅಂತ ಹೇಳಿ ರಾಹುಲ್ ಗಾಂಧಿ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪರಿಷತ್ತು ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ರಾಹುಲ್ ಗಾಂಧಿ ಕೊಟ್ಟಿರುವಂತಹ ಮೀಸಲಾತಿ ಹೇಳಿಕೆಗೆ ಟೀಕೆ ಟಿಪ್ಪಣಿಯನ್ನು ಮಾಡಿದ್ದಾರೆ. ಭಾರತ ಸಮಾನತೆಯನ್ನು ಕಂಡ ಸಂದರ್ಭದಲ್ಲಿ ಮೀಸಲಾತಿಯನ್ನು ತೆಗೆಯಲಾಗತ್ತೆ ಅನ್ನುವಂತಹ ಅರ್ಥದ ಮಾತುಗಳನ್ನು ರಾಹುಲ್ ಗಾಂಧಿ ಅಮೆರಿಕ ಪ್ರವಾಸದ ಸಂದರ್ಭದಲ್ಲಿ ಹೇಳಿರ್ತಾರೆ. ಸೊ ಹಾಗಾಗಿ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರು ಕೂಡ ಮೀಸಲಾತಿಯನ್ನು ವಿರೋಧ ಮಾಡಿದ್ರು. ಆ ಸಾಲಿಗೆ ಈಗ ರಾಹುಲ್ ಗಾಂಧಿ ಕೂಡ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ನೋಡಿ, ಬಹಳ ಮುಖ್ಯವಾಗಿ ವಿದೇಶದಲ್ಲಿದ್ದಂತಹ ರಾಹುಲ್ ಗಾಂಧಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನೋಡಿ, ನಾವು ಒಂದೊಂದೇ ಅಂಶ ಅಂತ ಗಮನಿಸೋದಾದರೆ, ಸಮಾನತೆ ಬಂದ ಸಂದರ್ಭದಲ್ಲಿ ಮೀಸಲಾತಿಯ ಅವಶ್ಯಕತೆ ಇರೋದಿಲ್ಲ, ಸಮಾಜದ ಕಟ್ಟಕಡೆಯ ವ್ಯಕ್ತಿ ಕೂಡ ಮುನ್ನೆಲೆಗೆ ಬರಬೇಕು ಎಂಬ ಅರ್ಥದ ಹಲವು ಮಾತುಗಳನ್ನು ಆಡಿದ್ದಾರೆ. ಸೊ ಹಣಕಾಸಿನ ಅಂಕಿಅಂಶವನ್ನು ಗಮನಿಸಿ ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ಕೂಡ ಸಂದರ್ಶನದಲ್ಲಿ ರಾಹುಲ್ ಗಾಂಧಿ ನೀಡಿರುವುದನ್ನು ಗಮನಿಸಬಹುದು. ಪ್ರತಿ 100ರಲ್ಲಿ ಆದಿವಾಸಿ ಅಂದ ಸಂದರ್ಭದಲ್ಲಿ ಅವರಿಗೆ ಸಿಗೋದು ಕೇವಲ 10 ಪೈಸೆ ಮಾತ್ರ, ದಲಿತರಿಗೆ ಸಿಗೋದು ಅಂದಾಜು 5 ರೂಪಾಯಿ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಸಿಗೆ ಸರಿಸುಮಾರು 5ರಿಂದ 10 ರೂಪಾಯಿ ಸಿಗಬಹುದಷ್ಟೇ. ಅಂದರೆ ಯಾರೂ ಕೂಡ ಇದರಲ್ಲಿ ದಲಿತರಿರ್ಬೋದು ಅಥವಾ ಹಿಂದುಳಿದ ವರ್ಗಗಳಿರ್ಬೋದು, ಯಾರೂ ಕೂಡ ಭಾಗಿದಾರರಾಗ್ತಾ ಇಲ್ಲ, ಅವರ ಏಳಿಗೆ ಅನ್ನೋದು ಆಗ್ತಾ ಇಲ್ಲ. ಮುಂದೊಂದು ದಿವಸ ಸಮಾನತೆ ಅಂತ ಕಂಡ ಸಂದರ್ಭದಲ್ಲಿ ಈ ಮೀಸಲಾತಿಯನ್ನು ತೆಗೆಯೋದು ಉತ್ತಮ ಅನ್ನುವಂತಹ ಅಭಿಪ್ರಾಯಕ್ಕೆ ಬರ್ತಾರೆ. ಸೊ ಆ ಸಂದರ್ಶನದಲ್ಲಿ ಕೊಟ್ಟಂತಹ ರಾಹುಲ್ ಗಾಂಧಿಯ ಈ ಹೇಳಿಕೆಗೆ ಭಾರತದಾದ್ಯಂತ ಬಹುತೇಕ ತೀವ್ರ ವಿರೋಧ ಅನ್ನೋದು ವ್ಯಕ್ತವಾಗ್ತಾ ಇದೆ. ಅಫ್ಕೋರ್ಸ್ ಎಲ್ಲವೂ ಸಮಾನ ಅಂತ ಬಂದ ಸಂದರ್ಭದಲ್ಲಿ ಮೀಸಲಾತಿಯ ಅವಶ್ಯಕತೆ ಇರೋದಿಲ್ಲ. ಆದರೆ ಭಾರತ ಅಂತ ಸಂದರ್ಭದಲ್ಲಿ ಸದ್ಯದ ಪರಿಸ್ಥಿತಿಯನ್ನು ಅವಲೋಕಿಸಿ ನೋಡೋದಾದರೆ ರಿಸರ್ವೇಷನ್ ಮೇಜರ್ ರೋಲನ್ನು ಪ್ಲೇ ಮಾಡ್ತಾ ಇದೆ. ಸೊ ಹಾಗಾಗಿ ರಾಹುಲ್ ಗಾಂಧಿಯ ಈ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಛಲವಾದಿ ನಾರಾಯಣಸ್ವಾಮಿ ಕೂಡ ತೀವ್ರ ರೀತಿಯಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ನೆಹರು ತಗೊಳ್ಳಿ, ಇಂದಿರಾ ಗಾಂಧಿ ತಗೊಳ್ಳಿ, ರಾಜೀವ್ ಗಾಂಧಿ ತಗೊಳ್ಳಿ, ಇವರು ಯಾರೂ ಕೂಡ ಮೀಸಲಾತಿಯನ್ನು ಸಪೋರ್ಟ್ ಮಾಡಿದವರಲ್ಲ, ವಿರೋಧಿಸಿದವರು. ಹಾಗಾಗಿ ಇದರಿಂದಲೇ ಗೊತ್ತಾಗುತ್ತೆ ದಲಿತರು ಹಾಗೂ ಮೀಸಲಾತಿ ವಿರೋಧಿ ಯಾರು ಅನ್ನೋದು. ಹಾಗಾಗಿ ವಿಪಕ್ಷ ನಾಯಕರಾಗಿದ್ದುಕೊಂಡು ಅಪ್ರಬುದ್ಧ ಹೇಳಿಕೆಯನ್ನು ರಾಹುಲ್ ಗಾಂಧಿ ನೀಡಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.